बोलो भारत माता की जय। अटल बिहारी वाजपेयी की जय। ಜನಪ್ರಿಯ ಶಾಸಕರು ನಮ್ಮ ನಿಮ್ಮೆಲ್ಲರ ನಾಯಕರಾಗಿರುವಂತಹ ವಿ ಸುನೀಲ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಕಳ ಮಂಡಲದ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ನಾಯಕರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ.
ರಿಕ್ವೆಸ್ಟ್ ಇದ್ರೆ ಟ್ರ್ಯಾಕ್ ಇದ್ರೆ ನಾನು ಪ್ರಯತ್ನ ಮಾಡ್ತೇನೆ ಖಂಡಿತವಾಗಿ. ಮುಂದೊಂದು ದೇಶಭಕ್ತಿ ಗೀತೆ, ನನಗೆ ತುಂಬ ಪ್ರಿಯವಾದಂತಹ ಹಾಡಿದು, ತಮ್ಮೆಲ್ಲರಿಗೋಸ್ಕರ ಅರ್ಪಣೆ ಮಾಡ್ತಾ ಇದ್ದೀನಿ. जब हम पे
ಇವತ್ತು ನನ್ನ ಸ್ನೇಹಿತೆ ಒಬ್ಬಳು, ಅವಳು ಕೂಡ ಗಾಯಕಿ ನನ್ನ ಥರ. ಅವಳ ಹಸ್ಬೆಂಡ್ ಕೂಡ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಸೇವೆ ಸಲ್ಲಿಸ್ತಾ ಇದ್ದರು. ನಿನ್ನೆ ಅವರ ದೇಹಾಂತ ಆಯಿತು. ಅದು ಇವತ್ತು ನನಗೆ ವಿಷಯ ತಿಳಿಯಿತು. ಇನ್ನೊಂದು, ನನ್ನ ಫ್ಯಾಮಿಲಿ, ನನ್ನ ಅಜ್ಜ, ನನ್ನ ಮಾವ, ನನ್ನ ದೊಡ್ಡಪ್ಪ ಎಲ್ಲರೂ ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರು. ಹಾಗಾಗಿ ನನಗೆ ಈ ಹಾಡು ನಾನು ಅಲ್ಲಿ ಹಾಡೋದಿಲ್ಲ. ಇವತ್ತೊಂದು ದೇಶಭಕ್ತಿ ಗೀತ ಬೇಕು ಅಂತ ಹೇಳಿದ್ದಕ್ಕೆ ಹಾಡಿದೆ. ಬಟ್ ಅದು ಏನೋ ಮೊದಲಿಂದಲೂ ನನಗೆ ಈ ಹಾಡು ಕೇಳಿದರೆ ಸ್ವಲ್ಪ ಕಷ್ಟ ಮನಸ್ಸಿಗೆ. ವೆರಿ ಸಾರಿ. ಮುಂದೆ ನಮ್ಮ ಒಬ್ಬರು ಪರಿಚಯದವರು, ಅವರು ಗಾಯಕ, ನಿಮ್ಮವರೇ ಅವರು. ನನಗೆ ಗೊತ್ತಿಲ್ಲ ಅವರ ಬಗ್ಗೆ, ನನಗೆ ಅಷ್ಟೊಂದು ಪರಿಚಯ ಇಲ್ಲ. ಅವರ ಪರಿಚಯವನ್ನು ಅವರೇ ಮಾಡಿಕೊಳ್ತಾರೆ. ತಮ್ಮ ಹೆಸರು ಮತ್ತು ವಿಶೇಷ, ನಿಮ್ಮ ಹವ್ಯಾಸ ಹೇಳಿ ಒಂದು ಸ್ವಲ್ಪ, ಮತ್ತೆ ಸ್ಟಾರ್ಟ್ ಮಾಡಿ. ಖಂಡಿತ ಎನ್ನ ಪರಿಚಯ ಕೆಲ ಜನ ಕೊಂಡು ಅಂಚಿನ ಎನ್ನ ಸಂಗೀತ ಕಾರ್ಯಕ್ರಮ ಕೆಲ ಜನ ತುಯಿನಗುಲ್ಲ ರೆಡ್ಡೆ ಉಲ್ಲೆ ಖಂಡಿತ ಒಂಚಿ ಅವಕಾಶಕ್ಕೂ ಹಿರೇಗೆ ಅಭಿನಂದನೆ ಸಲ್ಲಿಸೋ ಒಂದು ಗೀತೆಗೆ ನಿಗಂಡ ಅನ್ನೋದಕ್ಕೆ ಏನೊಂದಿಲ್ಲ. ಖಂಡಿತ ಯಾನೆ ಬೈಲೂರು ವಲಯದ ಯುವ ಮೋರ್ಚಾದ ಸೆಕ್ರೆಟರಿ ಆದ ವರ್ಕ್ ಮಾಡ್ತೊಂದಲ್ಲೇ ನಿಗಣ ಸಪೋರ್ಟ್ಗೆ ಅಭಿನಂದನೆ ಸಲ್ಲಿಸೋ ಒಂದು ಪಂಚ ಗೀತೆ ನಿಗಲ್ನೆದುರು. ಇನ್ನು ಚಿಂತೆ ಬರ್ತಾರಲ್ಲ, ಜೀವನೋಡು ನಮ್ಮ ಪಾಡಿಗೆ ನಮ್ಮ ಇಪ್ಪಡಿಗೆ ಖಂಡಿತ ನಮ್ಮನ್ನು ಕಾಪಾಡೋದು ನಮ್ಮ ದೇವರಿಗೆ ದೇವರ ಗೀತೆ ನಿಗಲ್ನೆದುರು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಧು ಸುರಿಸಿ ಹಗುರಾದ ಮುಗಿಲಿನಂತೆ
ಮಳಿ ಸುರಿಸಿ ಹಗುರಾದ ಮುಗಿಲಿನಂತೆ ತನ್ನೊಡಲ ಕಾರ್ಯಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ವಾಣಿ ಗುರುಳು ಬಿಟ್ಟು ತನ್ನೊಡಲ ಕಾರ್ಯಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ವಾಣಿ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಲಿಸು ಗುರುವೆ ಕರುಣೆ ಇಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಲಿಸು ಗುರುವೆ ಕರುಣೆ ಇಟ್ಟು ಹಾಗೆ ಬಾಲಿಸು ಗುರುವೆ ಕರುಣೆ ಇಟ್ಟು ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತನ್ನಗಿನ ಆಸರೆಯ ನೆರಳ ಕೊಟ್ಟು ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತನ್ನಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರೆಳೆಯ ಹೊಂಗೆ ಮರ ಹಾಗೆ ಬಾಲಿಸು ಗುರುವೆ ಪ್ರೀತಿ ಇಟ್ಟು ಹೇಗೆ ಗೆಲುವಾಗುವುದು ಹಸಿರೆಳೆಯ ಹೊಂಗೆ ಮರ ಹಾಗೆ ಬಾಲಿಸು ಗುರುವೆ ಪ್ರೀತಿ ಇಟ್ಟು ಹಾಗೆ ಬಾಲಿಸು ಗುರುವೆ ಪ್ರೀತಿ ಇಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಸರಳಿ ಕುಸಿಯುತ್ತಿದ್ದರು ತಾವರೆ ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ತಾನು ಕೆಸರಲಿ ಕುಸಿಯುತ್ತಿದ್ದರು ತಾವರೆ ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಲಿಸು ಗುರುವೆ ಕರುಣೆ ಇಟ್ಟು ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಲಿಸು ಗುರುವೆ ಕರುಣೆ ಇಟ್ಟು ಹಾಗೆ ಬಾಲಿಸು ಗುರುವೆ ಕರುಣೆ ಇಟ್ಟು ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಡು ತೆನೆಯಲಿ ಅಮೃತ ತುಂಬಿ ನದಿಯು ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಡು ತೆನೆಯಲಿ ಅಮೃತ ತುಂಬಿ ನದಿಯು ಹೇಗೆ ದೂರದ ನೀರಿಯಲ್ಲಿ ಕೊನೆಗೊಳ್ಳುವುದೋ ಹೇಗೆ ದೂರದ ನೀರಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು ಹೇಗೆ ದೂರದ ನೀರಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅವಕಾಶಕ್ಕಾದರೆ ಅಭಿನಂದನೆ ಸಲ್ಲಿಸಿದ್ದಲ್ಲ ಮೇಡಮ್. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ವಿ ಸುನೀಲ್ ಕುಮಾರ್ ಅವರನ್ನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಕಳ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ನವೀನ್ ನಾಯ್ಕ ಅವ್ರನ್ನ ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ
ಹಿರಿಯ ನ್ಯಾಯವಾದಿಗಳು, ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ರವೀಂದ್ರ ಮೊಯ್ಲಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಪುರಸಭೆಯ ಅಧ್ಯಕ್ಷರಾಗಿರುವಂಥ ಯೋಗೀಶ್ ದೇವಾಡಿಗರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಉದ್ಯಮಿಗಳಾಗಿರ್ತಕ್ಕಂಥ ನಿತ್ಯಾನಂದ್ ಪೈ ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಕಳ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ರಾಕೇಶ್ ಶೆಟ್ಟಿ ಕುಕುಂದೂರ್ ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೂ ಆಗಮಿಸಿರುವಂತಹ ಎಲ್ಲ ಪಕ್ಷದ ಪದಾಧಿಕಾರಿಗಳು, ಪಕ್ಷದ ಹಿತೈಷಿಗಳು ಹಾಗೂ ಯುವ ಮೋರ್ಚಾದ ಕಾರ್ಯಕರ್ತರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕ್ಷೇತ್ರಾಧ್ಯಕ್ಷರಾಗಿರುವಂತಹ ನವೀನ್ ನಾಯಕ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ವಾಜಪೇಯಿಯವರ 100ನೇ ಜನ್ಮ ಶತಾಬ್ದಿ ಈ ಒಂದು ಯುವ ಮೋರ್ಚಾ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಸಾಮಾನ್ಯ ಶಾಸಕರೇ, ವೇದಿಕೆಯಲ್ಲಿರುವಂಥ ಯುವ ಮೋರ್ಚಾ ಅಧ್ಯಕ್ಷೆ ನಿತ್ಯಾನಂದ ಪೈಗಳೇ, ರವೀಂದ್ರ ಮೊಯ್ಲಿ ಅವರೇ, ಪುರಸಭಾಧ್ಯಕ್ಷೆ ರಜತ್ರವರೇ, ನಡೆದಿರುವಂಥ ಎಲ್ಲ ಯುವ ಮೋರ್ಚಾ, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳೇ, ಸ್ಥಳೀಯರೇ, ನಮಗೆಲ್ಲರಿಗೂ ಗೊತ್ತಿದೆ ವಾಜಪೇಯಿಯವರು ಇವತ್ತು 100 ವರ್ಷದ ಜನ್ಮದಿನ, ಅವರ 100ನೇ ವರ್ಷ ದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ, ಜನ್ಮ ಶತಾಬ್ದಿಯನ್ನು. ಭಾರತ ಕಂಡಂಥ ಒಬ್ಬ ಅಜಾತಶತ್ರು, ಅಪ್ರತಿಮ ಒಬ್ಬ ಕವಿ ಹೃದಯಿ ಅಟಲ್ ಬಿಹಾರಿ ವಾಜಪೇಯಿಯವರು, ನಾನು ಬಹುಶಃ ಕಾಲೇಜ್ ದಿನಗಳಲ್ಲಿ ಆಗ 98ನೇ ಕಾರ್ಗಿಲ್ ಯುದ್ಧ ಆದಾಗ, 1998ರಲ್ಲಿ ಕಾರ್ಗಿಲ್ ಯುದ್ಧ ಆದಾಗ ನಮಗೆಲ್ಲರಿಗೂ ಇವತ್ತು ನಾವು ನೆನಪು ಮಾಡ್ಕೊಳ್ಬೇಕು. ಆ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರವನ್ನು ಕೊಟ್ಟಂತಹ ಒಬ್ಬ ವೀರ ನಮ್ಮ ಸೈನಿಕರಿಗೆ, ಆ ಒಂದು ಸೈನ್ಯದ ಆ ಒಂದು ಯುದ್ಧ ಭೂಮಿಗೆ ಹೋಗಿ ಸ್ಥೈರ್ಯವನ್ನು ತುಂಬಿದಂತಹ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಇಡೀ ದೇಶದ ಜಗತ್ತಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಯಾವ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಪೂರ್ವವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ಜಗತ್ತಿಗೆ ಭಾರತವನ್ನು ಮತ್ತೊಮ್ಮೆ ಏನು ಅಂತೇಳಿ ತೋರಿಸಿಕೊಟ್ಟಂತಹ ಒಬ್ಬ ರಾಜಕಾರಣಿ. ಬಹುಶಃ ಯಾವುದೇ ಪಕ್ಷದಲ್ಲೂ ಕೂಡ ಅವರಿಗೆ ಶತ್ರುಗಳಿರಲಿಲ್ಲ. ಒಬ್ಬ ಅಷ್ಟು ಇಡೀ ದೇಶವನ್ನು ಮುಂದಿನ ಪೀಳಿಗೆಗೆ ಉತ್ತಮವಾಗಿ ಒಂದು ಅಡಿಪಾಯವನ್ನು ಹಾಕಿರುವಂತಹ ಪ್ರಧಾನಮಂತ್ರಿಯವರನ್ನು ನಾವೊಂದು ಇವತ್ತು ನೆನೆಸಿಕೊಳ್ಳುವಂಥದ್ದು ತುಂಬ ಅಗತ್ಯವಾಗಿರುವಂಥದ್ದು. ನಮಗೆಲ್ಲರಿಗೂ ಇವತ್ತು ಯುವ ಮೋರ್ಚಾ ಕಾರ್ಯಕ್ರಮ, ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ, ನಿಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಹೇಳುವಂಥ ಮತ್ತೊಂದು ಮಾತುಗಳನ್ನ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಇದೀಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಶಾಸಕರಾಗಿರುವಂತಹ ವಿ ಸುನೀಲ್ ಕುಮಾರ್ ಅವರು ಮಾತನಾಡಲಿಕ್ಕಿದ್ದಾರೆ. 100ನೆಯ ಜನ್ಮದಿನದ ಸಂದರ್ಭದಲ್ಲಿ ದೇಶಾದ್ಯಂತ ಸುಶಾಸನ ದಿನವನ್ನಾಗಿ ಇವತ್ತು ಸರ್ಕಾರ ಆಚರಣೆಯನ್ನು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾರ್ಕಳದ ಯುವ ಮೋರ್ಚಾವು ಕೂಡ ನಮ್ಮ ತಾಲೂಕಿನಲ್ಲಿ ವಾಜಪೇಯಿಯವರ ಹೆಸರಿನಲ್ಲಿ ನಿರ್ಮಾಣ ಆದಂಥ ಈ ಉದ್ಯಾನವನ ಮತ್ತು ಬಹುಶಃ ನಮ್ಮ ಈ 4-5 ಜಿಲ್ಲೆಗಳಲ್ಲಿ ವಾಜಪೇಯಿ ಅವರ ಪುತ್ಥಳಿ ಎಲ್ಲೂ ಕೂಡ ಇಲ್ಲ, ಅದಿದ್ರೆ ಕಾರ್ಕಳದಲ್ಲಿ ಅಂತ ಹೇಳಲಿಕ್ಕೆ ನಮ್ಗೆ ಅತ್ಯಂತ ಸಂತೋಷ ಇದೆ. ಆ ಜನ್ಮದಿನದ ನಿಮಿತ್ತವಾಗಿ ಉದ್ಯಾನವನದಲ್ಲಿ ಒಂದು ಸಣ್ಣ ಭಾವನಾತ್ಮಕವಾದಂಥ ಒಂದು ಕಾರ್ಯಕ್ರಮ ಮತ್ತು ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಯುವ ಮೋರ್ಚಾ ಹಮ್ಮಿಕೊಂಡಿದೆ. ಬಹುಶಃ ವಾಜಪೇಯಿ ಅವರ ಕಾಲದ ಆಡಳಿತವನ್ನು ನಾವೆಲ್ಲರೂ ಕೂಡ ಗಮನಿಸಿರುವಂಥವ್ರು. ಅವರ ಜನ್ಮದಿನವನ್ನು ಕೇಂದ್ರ ಸರ್ಕಾರ ಸುಶಾಸನ ದಿನ ಅಂತೇಳಿ ಇವತ್ತು ಕರೀತಾ ಇದೆ. ಒಂದು ಸ್ವಚ್ಛ ಆಡಳಿತಕ್ಕೆ, ಒಂದು ಅಭಿವೃದ್ಧಿಯ ಪರವಾದಂಥ ಆಡಳಿತಕ್ಕೆ ಯಾರು ಹೆಸರು ಅಂತ ಕೇಳಿದ್ರೆ ವಾಜಪೇಯಿ ಅವರ ಹೆಸರನ್ನ ಎಲ್ಲರೂ ಕೂಡ ಉಲ್ಲೇಖ ಮಾಡ್ತಾರೆ. ಗ್ರಾಮೀಣ ರಸ್ತೆಗಳಿಗೆ ಗ್ರಾಮ ಸಡಕ್ ರಸ್ತೆಗಳನ್ನ, ಕುಡಿಯುವ ನೀರಿನ ಯೋಜನೆಗೆ ಸ್ವಜಲಧಾರ ಯೋಜನೆಯನ್ನ, ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟಂತ ಸರ್ವ ಶಿಕ್ಷಾ ಅಭಿಯಾನವನ್ನ, ಕೃಷಿಕರಿಗೆ ಕೊಟ್ಟಂತ ಕಿಸಾನ್ ಕಾರ್ಡ್ನ ಯೋಜನೆಯನ್ನ, ನ್ಯಾಷನಲ್ ಹೈವೇಯ ಯೋಜನೆಗಳನ್ನ ಕೊಟ್ಟಂತ ಸರ್ಕಾರ ಯಾವುದು ಮೊದಲ ಬಾರಿಗೆ ಅಂತ ಕೇಳಿದ್ರೆ ಅದು ವಾಜಪೇಯಿ ಅವರ ಸರ್ಕಾರ. ಪೋಖ್ರಾನ್ ಅಣುಸ್ಫೋಟದ ಮುಖಾಂತರ ಜಗತ್ತಿಗೆ ಭಾರತ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಅಂತೇಳಿ ನಾವು ಅದನ್ನು ತೋರಿಸ್ಕೊಟ್ಟಿದ್ದು. ನದಿ ಜೋಡಣೆಯ ಮುಖಾಂತರ ಒಂದು ಹೊಸ ಪರ್ವವನ್ನು ಆಲೋಚನೆ ಮಾಡುವಂತ ಯೋಚನೆಯನ್ನು ವಾಜಪೇಯಿ ಸರ್ಕಾರ ಅವತ್ತು ಮಾಡಿಕೊಟ್ಟಿದ್ದು. ಈ ರೀತಿ ಹಲವು ಯೋಜನೆಗಳಿಗೆ
ಮೊದಲ ಶಂಕುಸ್ಥಾಪನೆಯನ್ನ ಮಾನ್ಯ ವಾಜಪೇಯಿ ಅವರ ಆಡಳಿತದಲ್ಲಿ ನಮ್ಮ ಸರ್ಕಾರ ಕೊಟ್ಟಿತ್ತು. 24 ಪ್ರಾದೇಶಿಕ ಪಕ್ಷಗಳನ್ನ ಒಟ್ಟು ಮಾಡಿಕೊಂಡು 5 ವರ್ಷಗಳ ಆಡಳಿತವನ್ನು ನಡೆಸೋದು ಅಷ್ಟು ಸುಲಭದ ಸಂಗತಿ ಅಲ್ಲ. ಆದರೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೇವಲ ಸುಮ್ಮನೆ ಸರ್ಕಾರವನ್ನು ನಡೆಸಿದ್ದ ಮಾತ್ರ ಅಲ್ಲ, ಅದೊಂದು ಜನಪರವಾದಂತಹ ಸರ್ಕಾರ ಅನ್ನುವಷ್ಟರ ಮಟ್ಟಿಗೆ ಅವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಮಾತಾಡಿದ್ದನ್ನು ನಾವು ಕೇಳಿದ್ದೇವೆ. ಯುದ್ಧ ಸಂಭವಿಸಿದ್ರೂ ಕೂಡ, ಅಮೆರಿಕ ನಮಗೆ ದಿಗ್ಬಂಧನ ಹಾಕಿದಂತ ಸಂದರ್ಭದಲ್ಲೂ ಕೂಡ ಭಾರತದ ಆರ್ಥಿಕ ಶಕ್ತಿ ಅವತ್ತು ಕುಂದಿರಲಿಲ್ಲ ಅನ್ನುವಂಥದ್ದು ಉಲ್ಲೇಖ ಮಾಡಬೇಕಾಗಿರುವಂತ ಸಂಗತಿಗಳು. ಇವತ್ತು ಎಲ್ಲ ರಸ್ತೆಗಳು ಕೂಡ ನ್ಯಾಷನಲ್ ಹೈವೇ ರೂಪದಲ್ಲಿ ಕಾಣುತ್ತೆ. ಆದರೆ ಉತ್ತರದಿಂದ ದಕ್ಷಿಣದ ತನಕ, ಪಶ್ಚಿಮದಿಂದ ಉತ್ತರದ ತನಕ ಎಲ್ಲ ಕಡೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂತ ಪರಿಕಲ್ಪನೆಯನ್ನು ಕೊಟ್ಟಿದ್ದೆ ಅವತ್ತಿನ ವಾಜಪೇಯಿ ಸರ್ಕಾರ. ಗ್ರಾಮ ಗ್ರಾಮಗಳಿಗೆ ಗ್ರಾಮ ಸಡಕ್ ಯೋಜನೆಯನ್ನ ಕೊಟ್ಟಿದ್ದು ಅವತ್ತಿನ ವಾಜಪೇಯಿ ಸರ್ಕಾರ. ಈ ರೀತಿ ಹಲವು ರೀತಿಯಾದಂತಹ ಹೊಸ ಹೊಸ ಯೋಜನೆಗಳನ್ನು ವಾಜಪೇಯಿ ಕೊಟ್ಟಿದ್ದ ಕಾರಣಕ್ಕೆ ಸುಶಾಸನದ ಆಡಳಿತ ಅಂತೇಳಿ ಇವತ್ತಿಗೂ ಕೂಡ ನಾವು ಆಲೋಚನೆಯನ್ನು ಮಾಡ್ತೇವೆ. ಇವತ್ತು ಎಲ್ಲ ಸರ್ಕಾರಗಳು ಕೂಡ ಯೋಜನೆಗಳನ್ನು ಮುಂದುವರಿಸ್ತಾ ಇರುವಂತದ್ದನ್ನ ನಾವು ಕಂಡಿದ್ದೇವೆ. ಎರಡನೇದು ವಾಜಪೇಯಿ ಅವರ ವ್ಯಕ್ತಿತ್ವ. ಬಹುಶಃ ಈ ದೇಶದಲ್ಲಿ ಎಲ್ಲ ಪಕ್ಷದವರಿಂದ ಗೌರವಿಸಲ್ಪಡುವಂತ ಒಬ್ಬ ಯಾವುದಾದ್ರೂ ರಾಜಕಾರಣಿಯ ಮೊದಲಿಗ ಇದ್ರೆ ಅದು ವಾಜಪೇಯಿ ಅಂತ ಹೇಳಲಿಕ್ಕೆ ನಮ್ಗೆ ಅತ್ಯಂತ ಹೆಮ್ಮೆ ಇದೆ. ಇವತ್ತು ಒಂದೇ ಒಂದು ಕಪ್ಪು ಚಿಕ್ಕೆ ಇಲ್ಲದಂತಹ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಸುದೀರ್ಘ ವರ್ಷಗಳ ಕಾಲ ಸುಮಾರು 9 ಬಾರಿ ಲೋಕಸಭಾ ಸದಸ್ಯರಾಗಿ ಕೆಲಸ ಕಾರ್ಯಗಳನ್ನು ಮಾಡಿ, ವಿರೋಧ ಪಕ್ಷದ ನಾಯಕರಾಗಿ, ಪ್ರಧಾನಮಂತ್ರಿಗಳಾಗಿ, ವಿದೇಶಾಂಗ ಸಚಿವರಾಗಿ ಅತ್ಯಂತ ಯಶಸ್ವಿಯಾದಂತಹ ಕಾರ್ಯವನ್ನ ವಾಜಪೇಯಿ ಅವರು ಮಾಡಿಕೊಟ್ಟಿದ್ದನ್ನು ನಾವು ಕಂಡಿದ್ದೇವೆ. ಉಳಿದಂತವ್ರು ನಮ್ಮ ವಿರೋಧಿಗಳು ಇವತ್ತಿಗೂ ಕೂಡ ವಾಜಪೇಯಿ ಬಗ್ಗೆ ಮಾತಾಡ್ತಾರೆ. ವಾಜಪೇಯಿ ಅಂತ ಕೇಳಿದ್ರೆ ಅಜಾತ ಶತ್ರು ಅಂತ ಕೇಳ್ತಾರೆ. ಯಾರ ಬಗ್ಗೆಯೂ ಕೂಡ ಅಗೌರವವಾಗಿ ಮಾತಾಡದೆ ಅತ್ಯಂತ ಗೌರವವಾಗಿ ನಡೆದುಕೊಂಡಂತ ರೀತಿ ವಾಜಪೇಯಿ ಅವರದು. ಇನ್ನೊಂದು ಬಹಳ ವಿಶೇಷವಾಗಿ ಇವತ್ತಿನ ಯುವ ಸಮುದಾಯ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಸುದೀರ್ಘ ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದ್ರು ಕೂಡ ಒಂದು ಸಿದ್ಧಾಂತದ ಅಡಿನಲ್ಲಿ ರಾಜಕಾರಣವನ್ನು ಮಾಡಿದ್ದು. ನನಗೆ ಅವಕಾಶಗಳು ಬೇಕು ಅಂತೇಳಿ ಸಿದ್ಧಾಂತವನ್ನು ಬದಲಾಯಿಸಲಿಲ್ಲ. ನನಗೆ ಇನ್ನೇನೋ ಹೆಚ್ಚಿನ ಹುದ್ದೆ ಬೇಕು ಅನ್ನುವ ಕಾರಣಕ್ಕೆ ಅವಕಾಶಗಳನ್ನು ಹುಡ್ಕೊಂಡು ಹೋಗ್ಲಿಲ್ಲ. ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಒಂದು ರಾಜಕಾರಣವನ್ನು ಮಾಡ್ತಾ ಸುದೀರ್ಘ ವರ್ಷಗಳ ಕಾಲ ಇಡೀ ಪಾರ್ಟಿಯನ್ನ ಮುನ್ನಡೆಸಿ, ನಮ್ಮ ಪಾರ್ಟಿಯನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇಡೀ ಪಾರ್ಟಿಯನ್ನ ಮುನ್ನಡೆಸಿ ನಮ್ಮಂತ ಲಕ್ಷಾಂತರ ಜನ ಯುವಕರಿಗೆ ಪ್ರೇರಣೆಯನ್ನು ಕೊಟ್ಟಿದ್ದು ಸನ್ಮಾನ್ಯ ವಾಜಪೇಯಿ ಅವರು. ನಾವು ಬಹಳ ಹತ್ತಿರದಿಂದ ನೋಡ್ಲಿಕ್ಕೆ ಆಗಿಲ್ಲ, ನಾವೆಲ್ಲ ಕಾಲೇಜ್ ವಿದ್ಯಾರ್ಥಿಗಳು. ಆದರೆ ದೂರದಿಂದ ಅವ್ರನ್ನ ನೋಡುವಂತ ಅವಕಾಶಗಳು ಬೇರೆ ಬೇರೆ ಸಾರ್ವಜನಿಕ ಸಭೆಗಳಲ್ಲಿ ಸಿಕ್ಕಿತ್ತು. ಅವರ ಭಾಷಣಗಳು ಇವತ್ತಿಗೂ ಕೂಡ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ. ಲೋಕಸಭೆಯಲ್ಲಿ ವಿಶ್ವಾಸ ಮತ ಯಾಚನೆಯ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಒಂದು ಭಾಷಣ ಇವತ್ತಿಗೂ ಕೂಡ ಅತ್ಯಂತ ಅದ್ಭುತವಾದಂತಹ ಭಾಷಣ ಅಂತೇಳಿ ಎಲ್ಲರೂ ಕೂಡ ಉಲ್ಲೇಖ ಮಾಡ್ತಾರೆ. ಆ ರೀತಿಯಾದಂತಹ ಕವಿ ಹೃದಯಿ, ಎಲ್ಲರನ್ನು ಪ್ರೀತಿಸುವಂತ ವ್ಯಕ್ತಿತ್ವ ಉಳ್ಳಂತ ವಾಜಪೇಯಿ ಅವರ 100ನೇ ಜಯಂತಿಯನ್ನು ಆಚರಿಸಿ ಈ ಉದ್ಯಾನವನ, ವಾಜಪೇಯಿಯವರ ಉದ್ಯಾನವನ ಅಂತಾನೆ ಇವತ್ತು ನಾವು ಇದಕ್ಕೆ ಹೆಸರನ್ನು ಕೊಟ್ಟಿದ್ದೇವೆ. ಈ ಉದ್ಯಾನವನ ಅತ್ಯಂತ ಪ್ರಶಾಂತವಾಗಿ ವಾಜಪೇಯಿ ಅವರು ಯಾವ ನಿರ್ಮಲ ಮನಸ್ಸಿಂದ ಇದ್ರೋ ಆ ನಿರ್ಮಲವಾದ ಮನಸ್ಸು ಈ ಉದ್ಯಾನದಲ್ಲಿ ಎಲ್ಲರಿಗೂ ಕೂಡ ಬರಲಿ. ಆ ಪುತ್ಥಳಿಯನ್ನ ನೋಡ್ತಾ ನೋಡ್ತಾ ಇಂಥ ಒಂದು ಸ್ವಚ್ಚಾರಿತ್ರವಾದಂಥ ರಾಜಕಾರಣ ನಮ್ಮೆಲ್ಲರ ಪಾಲಿಗೆ ಸಿಗ್ಲಿ ಎನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಯುವ ಮೋರ್ಚಾದ ರಾಕೇಶ್ ಶೆಟ್ರು ಮತ್ತು ಉಳಿದಂಥ ಅವರ ಇಡೀ ಬಳಗ, ರಜತ್ರು ಮತ್ತು ಉಳಿದಂಥ ಎಲ್ಲ ಪ್ರಮುಖರು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಅತ್ಯಂತ ಅರ್ಥಗರ್ಭಿತವಾಗಿದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಆ ಪುಷ್ಪಾರ್ಚನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಕೆಲವು ನಿಮಿಷಗಳ ಕಾಲ ಇಲ್ಲಿ ಸಂಗೀತವನ್ನು ಕೇಳಿ ಒಂದು ಭಾವನಾತ್ಮಕವಾದಂಥ ಜಯಂತಿಗೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗೋಣ ಅನ್ನೋಂಥ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ. बोलो भारत माता की जय, अटल बिहारी वाजपेयी की जय। भारत माता की जय। अमर रहे वाजपेयी अमर रहे। बोलो भारत माता की जय। ಕೇಳಿಸದ ಕಲ್ಲು ಕಲ್ಲಿನಲು ಕನ್ನಡ ನುಡಿ
ಭಾವಗೀತೆಯೊಂದಿಗೆ ತಮ್ಮನ್ನು ರಂಜಿಸುತ್ತಿದ್ದಾರೆ. ಒಳಿತು ಮಾಡು ಮನ್ಸ ನೀನಿರೋದು 3 ದಿವಸ, ಒಳಿತು ಮಾಡು ಮನ್ಸ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರ ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರ ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡೋ ಮಂತ್ರ ನೀರಿರೋದು 3 ದಿವಸ, ಒಳಿತು ಮಾಡೋ ಮಂತ್ರ ನೀರಿರೋದು 3 ದಿವಸ. ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಗೆ ಹೋಗಬೇಕು. ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡೋ ಮಂತ್ರ ನೀರಿರೋದು 3 ದಿವಸ, ಒಳಿತು ಮಾಡೋ ಮಂತ್ರ ನೀರಿರೋದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ತೀರ ಮೃಜನಾಗಿ ಬಾಳ. ಒಳಿತು ಮಾಡ ಮಂತ್ರ ನೀನಿರೋದು 3 ದಿವಸ, ಒಳಿತು ಮಾಡ ಮಂತ್ರ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರ ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರ ಹೇಳುತ್ತಾರ. ನಿನ್ನ ಅನ್ನುತ್ತಾರ, ಮಣ್ಣಾಗ ಹೋಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡೋ ಮಂತ್ರ ನೀನಿರೋದು 3 ದಿವಸ, ಒಳಿತು ಮಾಡೋ ಮಂತ್ರ ನೀನಿರೋದು 3 ದಿವಸ.
ಮುನಿಸುತ್ತರೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರೇ ಮುಗುದೇ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ
ಅವಕಾಶಕ್ಕಾಗಿ ವಂದನೆಗಳು ಮೇಡಮ್.